ಸ್ವಾಗತ ಅಂತ ಹೇಳ್ತಾ ಫಸ್ಟ್ PUC ಕನ್ನಡದಲ್ಲಿ ಫಸ್ಟ್ ಟೆಸ್ಟ್ ಎಕ್ಸಾಮು ಆಗಸ್ಟಲ್ಲಿ ಮಾಡ್ತಾರೆ. ಸೊ ಅದಕ್ಕಾಗಿ ಒಂದು ಕ್ವಶನ್ ಪೇಪರನ್ನು ಹಾಕ್ತಾ ಇದ್ದೀನಿ. ಇದು ಲಾಸ್ಟ್ ಇಯರಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರು. ಸೊ ಬೇರೆ ವಿಷಯಗಳಲ್ಲಿ ಕೂಡ ನಿಮಗೆ ಕ್ವಶನ್ ಪೇಪರು ಇದ್ರದ್ದು ಸೊಲ್ಯೂಷನ್ಗಳನ್ನು ಕೂಡ ನಾನು ಕೀ ಆನ್ಸರ್ ಹಾಕ್ತೀನಿ. ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. 40 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ ಮಾಡ್ತಾರೆ. ಖಂಡಿತವಾಗಿ ಒಂದು 20+ ಅಂಕಗಳು ಇಲ್ಲಿಂದ ನಿಮಗೆ ಬಂದೇ ಬರ್ತವೆ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಫಸ್ಟ್ PUCಗೆ ತಕ್ಕಂತೆ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಕೂಡ ಹಾಕ್ತಾ ಇದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. ಬೇರೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಸಿಗ್ತವೆ, ಜಸ್ಟ್ ನೀವು ಚೆಕ್ಔಟ್ ಮಾಡಬೇಕು ಅಂತ ಹೇಳ್ತಾ ಸೊ ಕನ್ನಡ ಕ್ವಶನ್ ಪೇಪರನ್ನು ನೋಡುವ. ಫಸ್ಟ್ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಬರ್ತಕ್ಕಂಥದ್ದು ಗಟ್ಟಿ ವಾಳ್ಳೆಯನ ವಚನಗಳ ಅಂಕಿತ ನೋಡ್ಕೊಂಡು ಹೋಗಿ. ಇನ್ನು ಚೋಳ ದೇಶವನ್ನು ಆಳುತ್ತಿದ್ದ ದೊರೆಯ ಹೆಸರು ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇ ಗೌಡನಿಗೆ ಸಿಕ್ಕ ಹಣ. ಇನ್ನು ಜ್ಯೋತಿಷದ ಉಗಮ ಮೊದಲು ಎಲ್ಲಿ ಕಂಡು ಬರ್ತದೆ. ಆಮೇಲೆ ಬೋಳೆ ಶಂಕರನ ಅನ್ನ ಅತ್ತಿಗೆಯವರಿಗೆ ಉಂಟಾದ ಆಸೆ ಯಾವುದು ಅನ್ನೋದನ್ನು ನಿಮಗೆ ಬಹು ಆಯ್ಕೆಗಳಲ್ಲಿ ಕೇಳಬಹುದು ಪದ್ಯಭಾಗದಲ್ಲಿ. ಇನ್ನು ಪದ್ಯಭಾಗದಲ್ಲಿ 2-3 ವಾಕ್ಯಗಳಿಗೆ ಬರ್ತಕ್ಕಂಥ ಪ್ರಶ್ನೆ, 5 ಕಾಳೋರಗಗಳಿಗೆ ಏನೇನು ಇರೋದಿಲ್ಲ, ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಶೃಂಗರಿಸುತ್ತಿದ್ದ, ಇನ್ನು ಸೀತೆಯನ್ನು ಕಾಡಿನ ಪ್ರಾಣಿಗಳು ಹೇಗೆ ಉಪಚರಿಸಿದವು ಅನ್ನೋದನ್ನೇ ನೋಡಿ. ಇನ್ನು ಮತ್ತೆ ಗದ್ಯ ಭಾಗದಲ್ಲಿ ಅವರು ಏನು ಕೇಳಿದ್ದಾರೆ ಅಂದರೆ, ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದು, ಇನ್ನು ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯಬಲ್ಲ ಗುಣವಿದೆ, ಜ್ಯೋತಿಷ್ಯದ ಪ್ರಕಾರ ಗ್ರಹಗಳೆಷ್ಟು, ಅವು ಯಾವುವು ಅಂತ ಕೇಳಿದ್ದಾರೆ. ಇನ್ನು ದೀರ್ಘ ಗದ್ಯನೂ ಕೂಡ ಕೇಳಿದರು. ಸಾಕ್ವಾರನನ್ನು ತನ್ನ ಸಹೋದರನಿಗೆ ಆಸ್ತಿಯನ್ನು ಹೇಗೆ ಹಂಚಿದ, ಕೋಡಂಗಿಯು ತಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದನೆಂದು ಹೇಳುತ್ತಾನೆ ಅನ್ನೋದನ್ನು ಕೇಳಿದರು. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯಗಳಿದ್ದಾವೆ. ಇಲ್ಲಿನೂ ಕೂಡ ಫಸ್ಟ್ ಪದ್ಯ ಇದ್ದಾವೆ, ಗದ್ಯ ಇದ್ದಾವೆ, ದೀರ್ಘ ಗದ್ಯ ಇದ್ದಾವೆ. ಸೊ ಪದ್ಯದಲ್ಲಿ ನಿಮಗೆ ಯಾವ ಕೊಟ್ಟಿದ್ದಾರೆ ಅಂದರೆ, ನೀ ಕ್ರಮಂ ವಿಪರ್ಯಂ ಮಾಡುವುದೇ ಅಂತ ಇತ್ತು. ಇನ್ನು ನೀ ದೇವನಾದಡೆ ಎನ್ನನೇಕೆ ಸಲಹೆ. ಇನ್ನು ಗದ್ಯದಲ್ಲಿ ನನ್ನ ದೇಹದ ಮೇಲೆ ಒಂದು ಮುಷ್ಟಿರಾಗಿ ಸುರೀರಿ, ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಅಂತ 2 ನಿಮಗೆ ಕೊಟ್ಟಿದ್ದರು. ಇನ್ನು ದೀರ್ಘ ಗದ್ಯದಲ್ಲಿ ಯಾವುದಿದೆ ಅಂತಂದರೆ, ಇವನಿಗೇನು ಹೆಂಡತಿನೇ ಮಕ್ಕಳೇ, ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ ಅನ್ನೋದನ್ನು ಕೊಟ್ಟಿದ್ದರು. ಸೊ ಅದನ್ನು ಸಂದರ್ಭಗಳನ್ನು ನೋಡ್ಕೊಂಡು ಹೋಗಿ. ಇನ್ನು ಲಾಂಗ್ ಕ್ವಶನ್ ಆನ್ಸರ್ ಅಂದರೆ 4 ಮಾರ್ಕ್ಸ್ ಕ್ವಶನನ್ನು ಪದ್ಯಭಾಗದಿಂದ ಕೇಳಿದ್ದಾರೆ. ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡಿದ್ದಾನೆ, ಇನ್ನು ಸೀತೆ ಕಲ್ಮರಂ ಕರಗುವಂತೆ ದುಃಖಿಸಿದ ಪರಿಯನ್ನು ವಿವರಿಸಿರು ಅನ್ನೋದನ್ನು ಕೇಳಿದರು. ಇನ್ನು ಗದ್ಯ ಭಾಗದಿಂದ ಗಾಂಧಿ ಎಂಬ ಹುಡುಗನ ಸಾವಿನ ಸಂದರ್ಭವನ್ನು ವಿವರಿಸಿರಿ, ಅಥವಾ ಹಳ್ಳಿಯ ಜನ ಕೈಯಲ್ಲಿ ಮುದ್ದೆ ತಿನ್ನುವ ಚಿತ್ರಣವನ್ನು ವಿವರಿಸಿರಿ. ಇನ್ನು ದೀರ್ಘ ಗದ್ಯದಿಂದ ಕೇಳಿದರು, ಬೋಳೆಶಂಕರ ಮತ್ತು ಅವನ ಅಣ್ಣಂದಿರನ್ನು ಭಾಗವತರು ಹೇಗೆ ಪರಿಚಯಿಸ್ತಾರೆ, ಅಥವಾ ಬೋಳೆಶಂಕರನ ಅಣ್ಣಂದಿರೇ ವಾಸಿ ಎಂದು ಪಿಶಾಚಿ ಹೇಳಲು ಕಾರಣವೇನು ಅಂತ ಕೊಟ್ಟಿದ್ದರು. ಇನ್ನು ಸ್ವಲ್ಪ ಪದ್ಯಭಾಗದ ವಚನಗಳ ಭಾವಾರ್ಥಗಳನ್ನು ನೀವು ನೋಡ್ಕೊಂಡು ಹೋಗಲೇಬೇಕು. ಇಲ್ಲಿ 2 ಕೂಡ ಪದ್ಯಭಾಗದಿದ್ದಾವೆ, ಅವುಗಳ ಭಾವಾರ್ಥಗಳನ್ನು ಬರಲಿಕ್ಕೇನು ಕೂಡ ಪ್ರಶ್ನೆಗಳು ಬರ್ಬೋದು. ಗುರು ಪನ್ಯದೆ ಚಕ್ರವ್ಯೂಹ ರಚನೆ ಪೆರ್ಗರಿದು ಪುಗಲದಂ ಪಕ್ಕುರನ ಜಿರದೊಳರಿ ನೃಪರ ನಿಕ್ಕಿದ ನರಸುತ ನಿನ್ನೊರೆಗೆ ದೊರೆಗೆ ಗಂಡರು ಮೊಳರಿ ಅಂತ ಇತ್ತು. ಇನ್ನು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟಕ್ಕೆ ಮನವೇ ಬೀಜ, ಎನ್ನಗುಳದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವ ಉಂಟೆ ಚನ್ನಮಲ್ಲಿಕಾರ್ಜುನ ಅಂತ ಕೇಳಿದರು. ಇನ್ನು ಗ್ರಾಮರಲ್ಲಿ ಸ್ವಲ್ಪ ಪದಗಳ ಅರ್ಥ ನೋಡ್ಕೊಂಡು ಹೋಗಿ. ಸೊ ಪದಗಳ ಅರ್ಥ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರ್ಬೋದು, ನಾನಾರ್ಥಗಳನ್ನು ಕೂಡ ಬರ್ಬೋದು. ಆಮ್ರ ಜವನಿಕೆ ಅಂತಿತ್ತು. ಇನ್ನು ಪ್ರಬಂಧ ನೋಡಿ, ಕೃಷಿ ಪದ್ಧತಿ, ಹೆಣ್ಣು ಭ್ರೂಣ ಹತ್ಯೆ ಇದೆ, ಅದು ಇಂಪಾರ್ಟೆಂಟ್ ಇದೆ. ಇನ್ನು ಒಂದು ಪತ್ರಗಳನ್ನು ಕೇಳ್ಬೋದು, ಹುಟ್ಟುಹಬ್ಬಕ್ಕೆ ಆಹ್ವಾನಿಸಿ ಗೆಳೆಯ ಗೆಳತಿಗೆ ಪತ್ರ ಬರೀಬೇಕು, ಅಥವಾ ನಿಮ್ಮೂರಿಗೆ ಬಸ್ ಸಂಪರ್ಕ ಕಲ್ಪಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೀಬೇಕು ಅಂತ ಕೊಟ್ಟಿದ್ದರು. ಇದು ಮಾಡೆಲಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಅದ, ಬಟ್ ಕ್ವಶನ್ಸ್ ಭಾಳ ತುಂಬ ಇಂಪಾರ್ಟೆಂಟ್ ಇದ್ದಾವೆ. ನಾನು ನೆಕ್ಸ್ಟ್ ನಿಮಗೆ ಖಂಡಿತವಾಗಿ ವಿಡಿಯೋದಲ್ಲಿ ಉತ್ತರಗಳನ್ನು ಕೊಡ್ತೀನಿ. ಬೇರೆ ಎಲ್ಲ ವಿಷಯಗಳಲ್ಲಿ ಬರ್ತಾವೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಿಗ್ತೀನಿ